ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನಮ್ಮೂರು. ನೀವು ನೋಡ್ಬೋದು ನಮ್ಮ ಹಳ್ಳಿ ಹೇಗಿದೆ ಅಂತ. ಸೊ ಇದೇ ನಮ್ಮ ಮನೆ, ನೋಡ್ಬೋದು ಹಳ್ಳಿ ಮನೆ. ಸೊ ಇದ್ರ ಮುಂದಗಡೆನೆ ನಮ್ಮ ಜಮೀನಿದೆ. ನಾವು ಇಲ್ಲಿ ಆಲೂಗಡ್ಡೆ ಬೆಳೆದಿದ್ದೀವಿ. ಇದು ಅರೌಂಡು ಒಂದು 10 ಗುಂಟೆ ಇರ್ಬೋದು ಅಷ್ಟೇ, ಒಂದು 10ರಿಂದ 12 ಗುಂಟೆ. ಆಲೂಗಡ್ಡೆಗೆ ಔಷಧಿ ಹೊಡಿಬೇಕು. ಇದು ಔಷಧಿ ನಮ್ಮ ಜನಕ್ಕೆ ಅವ್ರು ರೆಡಿ ಮಾಡಿದ್ದಾರೆ. ನಾನಿವಾಗ ಹೊಡಿಬೇಕು ಔಷಧಿನ. ಕ್ಯಾನು, ಒಂದು ಜಗ್ಗು ಔಷಧಿ ಹಾಕೋಬೇಕು. ಔಷಧಿ ಹಾಕಿ ಆಮೇಲೆ ಆ ಕ್ಯಾನ್ ತುಂಬ ನೀರು ಹಾಕೋಬೇಕು. ಸೊ ನೀವು ನಂಬಲ್ಲ, ರೈತರು ಪಾಪ ಏನು ಔಷಧಿ ಹಾಕದೆ ಬೆಳಿಬೇಕು ಅನ್ನೋ ಆಸೆ ಇರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂದರೆ ಅವ್ರು ಕೊಡೋ ಸೀಡ್ಸಲ್ಲೇ ಪ್ರಾಬ್ಲಮ್ ಇರುತ್ತೆ. ಯಾವುದೇ ಬೆಳೆ ತೊಗೊಳ್ಳಿ, ಇತ್ತೀಚೆಗಂತೂ ಪ್ರತಿಯೊಂದಕ್ಕೂ ಔಷಧಿ ಹೊಡಿಬೇಕು. ಅದು ಚೆನ್ನಾಗಿ ಬರೋದಕ್ಕೂ ಔಷಧಿ ಹೊಡಿಬೇಕು, ರೋಗಕ್ಕೂ ಔಷಧಿ ಹೊಡಿಬೇಕು. ತುಂಬ ಅಂದರೆ ತುಂಬ ಪ್ರಾಬ್ಲಮ್ಮು. ಆಮೇಲೆ ಇದು ನಾನು ಬೆಳೆದಿರೋದಂತೂ ಅಲ್ಲ, ಪಾಪ ನಮ್ಮ ಅಪ್ಪ ಅವರು ಕಷ್ಟ ಬಿದ್ದು ಬೆಳೆದಿರೋದು. ಕ್ರೆಡಿಟ್ಸ್ ಎಲ್ಲ ಅವ್ರಿಗೆ ಹೋಗಬೇಕು. ಏಕೆಂದರೆ ನಾವಿರೋದು ಬೆಂಗಳೂರು. ಸೊ ಯಾವಾಗಲಾದ್ರು ಬಂದಾಗ ಹಿಂಗೆ ಸಣ್ಣ ಪುಟ್ಟ ಕೆಲಸ ಮಾಡ್ತೀವಿ ಅಷ್ಟೇ. ನೋಡಿ, ಕಷ್ಟಪಟ್ಟು ಬೆಳೆಯೋನು ರೈತ ಆದರೆ ಅದನ್ನು ಕೊಂಡ್ಕೊಂಡು ಬೆಳೆಯೋನು ಇನ್ನೊಬ್ಬ. ಅವನ ಮನೆನೂ ಕಟ್ಕೊಂಡು ಉದ್ಧಾರ ಆಗ್ತಾನೆ, ಜೊತೆಗೆ ಜೇಬನ್ನು ತುಂಬಿಸ್ಕೊತಾನೆ. ಆದರೆ ನೋಡಿ, ಕಷ್ಟಪಟ್ಟು ಬೆಳೆಯೋನ ಮನೆ ಈ ಪರಿಸ್ಥಿತಿ. ಇದು ನಮ್ಮ ಜೀವನ, ರೈತರ ಜೀವನಗಳು. ಸೊ ಬಿಡದಿದು ಜಮೀನು ವಿಚಾರವಾಗಿ ಹಿಂಗೆ ನ್ಯೂಸ್ ನೋಡ್ತಾ ಇದ್ವಿ. ಸೊ ಯಾರೋ ಪೊಲಿಟಿಷಿಯನ್ ಬರ್ತಾರೆ, ಆರ್ಥಿಕವಾಗಿ ಉದ್ಧಾರ ಮಾಡ್ತೀವಿ ಅಂತಾರೆ, ಅಲ್ಲೇನೋ ಬಿಲ್ಡಿಂಗ್ಸ್ಗಳು ಬೆಳೆಸ್ತೀವಿ, ಅಲ್ಲೇನೋ ಕಂಪನಿ ತರ್ತೀವಿ ಅಂತಾರೆ. ಕಷ್ಟಪಟ್ಟು ರೈತರು ಏನೋ ಬೆಳೀತಾ ಇರ್ತಾರೆ, ಏನೋ ಮಾಡ್ತಾ ಇರ್ತಾರೆ. ಅವ್ರುಗಳ ಮಧ್ಯೆ ಹೋಗಿ ಈ ಥರ ಜಮೀನು ಕಿತ್ಕೊಳ್ಳೋದು, ಜಮೀನು ಹೇಳ್ದೆ ಕೇಳದೆ ಜಮೀನ್ ಹತ್ರ ಹೋಗಿ ಅಳತೆ ಮಾಡೋದಂತೆ. ಸೊ ಇದೆಲ್ಲ ಏನಾಗ್ತಾ ಇದೆ? ಆ್ಯಕ್ಚುಲಿ ನಾವು ಅವ್ರಿಗೋಸ್ಕರ ನಾವು ಕೆಲಸ ಮಾಡ್ತಾ ಇದೀವೋ, ಇಲ್ಲ ಅವ್ರು ನಮಗೋಸ್ಕರ ಕೆಲಸ ಮಾಡಬೇಕೋ ನಮಗಂತೂ ಗೊತ್ತಾಗ್ತಾ ಇಲ್ಲ. ನಾವಂತೂ ಅವ್ರು ಕೇಳ್ದಂಗೆ ಮಾಡ್ಕೊಂಡಿರೋ ಥರ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಸೊ ಇನ್ಮೇಲಾದರೂ ಜನಗಳು ಬದಲಾಗಬೇಕು, ಜನಗಳ ಯೋಚನೆಗಳು ಬದಲಾಗಬೇಕು. ಇವತ್ತು ಬಿಡದಿ ಹೋಗಿದ್ದಾರೆ, ನಾಳೆ ರಾಮನಗರ ಆಗ್ಬೋದು, ನಾಳೆ ನಮ್ಮೂರು ಆಗ್ಬೋದು. ನಾಳೆ ನಮ್ಮೂರಿಗೆ ಬರೋಕ್ಕೂ ಮುಂಚೆ ನಾವು ಎಚ್ಚರಿಕೆ ತಗೊಳ್ಳೇಬೇಕು. ಇದ್ರ ಬಗ್ಗೆ ನಾವು ಯೋಚನೆ ಮಾಡಲೇಬೇಕಾಗುತ್ತೆ. ಸೊ ಎಲ್ಲರೂ ಚೇಂಜ್ ಆಗಿ, ಬದಲಾಗಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.